ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಹಾಗೆ ಶಿವಶ್ರೀ ಸ್ಕಂದ ಪ್ರಸಾದ್ ಅವರ ಆರತಕ್ಷತೆ ಕೂಡ ಸಿಕ್ಕಾಪಟ್ಟೆ ವಿಜೃಂಭಣೆಯಿಂದ ನಡೀತು. ಈಗ ಚರ್ಚೆಯಾಗ್ತಿರುವಂತಹ ಹುಡುಕಾಡ್ತಿರುವಂತಹ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ತೇಜಸ್ವಿ ಸೂರ್ಯ ಮದುವೆಯಾಗಿರುವಂತಹ ಹುಡುಗಿಯ ಹಿನ್ನೆಲೆ ಏನು, ಶಿವಶ್ರೀ ಸ್ಕಂದ ಪ್ರಸಾದ್ ಅವರ ಹಿನ್ನೆಲೆ ಏನು ಮಾಡ್ಕೊಂಡಿದ್ರು, ಇವ್ರದ್ದು ಲವ್ ಮ್ಯಾರೇಜಾ ಏನು ಎತ್ತ ಅನ್ನುವಂತಹ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಇವತ್ತು ಅವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ಒಂದು ಆರತಕ್ಷತೆಗೆ ಗಣ್ಯಾತಿ ಗಣ್ಯರ ದಂಡೇ ಹರಿದು ಬಂದಿತ್ತು ಸ್ನೇಹಿತರೆ. ಸೊ ಕಾಂಗ್ರೆಸ್ ಆಗಿರ್ಬೋದು, ಸಿನಿಮಾ ತಾರೆಯರಾಗಿರ್ಬೋದು, ಬಿಜೆಪಿ ಪಕ್ಷದ ಹಲವು ಮುಖಂಡರು ಈ ಒಂದು ಸಮಾರಂಭಕ್ಕೆ ಸಾಕ್ಷಿಯಾಗಿದ್ರು. ಸೊ ಮಾರ್ಚ್ 6ರಂದು ಮದುವೆಯಾಗಿದ್ದಂತಹ ತೇಜಸ್ವಿ ಸೂರ್ಯ ಹಾಗೆ ಶಿವಶ್ರೀ ದಂಪತಿ ಆರತಕ್ಷತೆ ಕಾರ್ಯಕ್ರಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತೆ. ಬಿಜೆಪಿ, ಕಾಂಗ್ರೆಸ್, JDS ಪಕ್ಷದ ನಾಯಕರಾಗಿರ್ಬೋದು ಅಥವಾ ಸೀರಿಯಲ್ ನಟ ನಟಿಯರು, ಸಿನಿಮಾ ನಟ ನಟಿಯರು ಸಾಕಷ್ಟು ಜನ ಬಂದಿದ್ರು. ಯಶ್ ಕೂಡ ಬಂದಿದ್ರು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಆಗಮಿಸಿ ಶುಭವನ್ನ ಹಾರೈಸ್ತಾರೆ. ಸೊ ಅದಾದ ಮೇಲೆ ನಾವು ನೋಡ್ಬೋದು ಸಾಕಷ್ಟು ಗಣ್ಯಾತಿ ಗಣ್ಯರು ಬರ್ತಾರೆ. ಸೊ ತೇಜಸ್ವಿ ಸೂರ್ಯ ಅವರು CM ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡ್ಕೊಂಡಿದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಜೊತೆಗೆ ಜಮೀರ್ ಅಹ್ಮದ್ ಖಾನ್ ಆಗಿರ್ಬೋದು ಅಥವಾ DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, KPCC ಅಧ್ಯಕ್ಷ DK ಶಿವಕುಮಾರ್, HD ದೇವೇಗೌಡರ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, R ಅಶೋಕ್, ಶೋಭಾ ಕರಂದ್ಲಾಜೆ, ಗೋಪಾಲಯ್ಯ, ಅಣ್ಣಮಲೈ, ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಸಾಕಷ್ಟು ಜನ ಬಂದಿದ್ರು. ಇನ್ನು ಸಿನಿಮಾ ನಟ ರಮೇಶ್ ಅರವೇನ್, ನಟ ಯಶ್ ಕೂಡ ಮದುವೆಗೆ ಬಂದು ವಿಶ್ ಕೂಡ ಮಾಡ್ತಾರೆ. ಈ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರವಾಗಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಂಸದ ತೇಜಸ್ವಿ ಸೂರ್ಯ ಅವರು ಮದುವೆಯಾಗಿರುವಂತ ಹುಡುಗಿ ಯಾರು, ಆಕೆಯ ಹಿನ್ನೆಲೆ ಏನು ಅಂತ. ಸೊ ಅದರ ಬಗ್ಗೆ ಹೇಳೋದಾದ್ರೆ, ಚೆನ್ನೈ ಮೂಲದ ಗಾಯಕಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರನ್ನ ತೇಜಸ್ವಿ ಸೂರ್ಯ ವರಿಸಿದ್ದಾರೆ ಸ್ನೇಹಿತರೆ. ಬಹುಶಃ ನಿಮಗೆ ನೆನಪಿರಬಹುದು, ರಾಮ ಮಂದಿರ ಉದ್ಘಾಟನೆ ವೇಳೆ ಪೂಜಿಸಲೆಂದೇ ಹೂಗಳ ತಂದೆ ಹಾಡಿನ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆಗೆ ಶಿವಶ್ರೀ ಸ್ಕಂದ ಪ್ರಸಾದ್ ಪಾತ್ರರಾಗಿದ್ದರು. ಸದ್ಯ ತೇಜಸ್ವಿ ಸೂರ್ಯ ಹಾಗೆ ಶಿವಶ್ರೀ ಸ್ಕಂದ ಪ್ರಸಾದ್ ಕುಟುಂಬ ಎಲ್ಲರೂ ಕೂಡ ಒಪ್ಪಿಕೊಂಡು ಮದುವೆ ಕೂಡ ಆಗಿರುವಂಥದ್ದು. ಸೊ ಶಿವಶ್ರೀ ಸ್ಕಂದ ಪ್ರಸಾದ್ ಮೂಲ ಚೆನ್ನೈ ಅವರು. ಸೊ ಗಾಯಕಿ ಅಷ್ಟೇ ಅಲ್ಲ ಸ್ನೇಹಿತರೆ, ಇವರು ಭರತನಾಟ್ಯ ಕಲಾವಿದರು ಕೂಡ ಆಗಿದ್ದಾರೆ. ಸೊ ಶಾಸ್ತ್ರ ವಿಶ್ವವಿದ್ಯಾಲಯದಿಂದ ಜೈವಿಕ ಎಂಜಿನಿಯರಿಂಗ್ನಲ್ಲಿ BTech ಪದವಿ ಕೂಡ ಈಕೆ ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಚೆನ್ನೈ ವಿಶ್ವವಿದ್ಯಾಲಯದಿಂದ ಭರತನಾಟ್ಯದಲ್ಲಿ MA ಹಾಗೆ ಚೆನ್ನೈ ಸಂಸ್ಕೃತ ಕಾಲೇಜಿನಿಂದ ಸಂಸ್ಕೃತದಲ್ಲಿ MA ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇದರ ಹೊರತಾಗಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ಸೈಕ್ಲಿಂಗ್ ಆಗಿರ್ಬೋದು, ಟ್ರೆಕ್ಕಿಂಗ್ನಲ್ಲೂ ಕೂಡ ಆಸಕ್ತಿ ಹೊಂದಿದ್ದಾರೆ. ಆಗಾಗ ಟ್ರೆಕ್ಕಿಂಗ್ ಮಾಡೋದಾಗಿರ್ಬೋದು, ಸೈಕ್ಲಿಂಗನ್ನು ಕೂಡ ಮಾಡ್ತಾ ಇರ್ತಾರೆ. ಜೊತೆಗೆ ಪೊನ್ನಿಯಿನ್ ಸೆಲ್ವನ್ ಪಾರ್ಟ್ 2 ಚಿತ್ರದ ಕನ್ನಡ ಭಾಷೆಯನ್ನು, ಅದರ ಭಾಷೆಯ ಹಾಡನ್ನು ಈಕೆನೇ ಹಾಡಿರುವಂಥದ್ದು. ಇನ್ನು ಅವರು ಯೂಟ್ಯೂಬ್ ಚಾನಲನ್ನು ಕೂಡ ಹೊಂದಿದ್ದಾರೆ ಸ್ನೇಹಿತರೆ. 2 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ಗಳನ್ನ ಕೂಡ ಹೊಂದಿದ್ದಾರೆ. ಈಕೆಯ ಹಾಡಾಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಒಂದಷ್ಟು ರೀಲ್ಸ್ಗಳನ್ನು ಹಾಕೋದಾಗಿರ್ಬೋದು, ಕಂಪ್ಲೀಟ್ ಆಗಿ ಆ್ಯಕ್ಟಿವ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಈಗ ತೇಜಸ್ವಿ ಸೂರ್ಯ ಅವರು ಈಕೆಯನ್ನು ವರಿಸಿದ್ದಾರೆ. ಸೊ ಸಾಕಷ್ಟು ಜನ ವಿಶ್ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಈಕೆಯ ಹಿನ್ನೆಲೆ ಬಗ್ಗೆ ಕೂಡ ಹುಡುಕಾಡ್ತಾ ಇದ್ದಾರೆ. ಯಾಕಂತಂದರೆ ಪ್ರತಿಯೊಬ್ಬ ಸೆಲೆಬ್ರಿಟಿ ಆಗಿರ್ಬೋದು ಅಥವಾ ಪೊಲಿಟಿಷಿಯನ್ ಮದುವೆ ಆಗ್ತಿದ್ದಾರೆ ಅಂತಂದರೆ ಯಾರನ್ನ ಮದುವೆ ಆಗ್ತಿದ್ದಾರೆ ಅಂತ ಹುಡುಕೋದು ಸರ್ವೇ ಸಾಮಾನ್ಯ. ಸೊ ಹಾಗಾಗಿ ಈಕೆಯ ಬಗ್ಗೆ ಕೂಡ ಒಂದಷ್ಟು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಸೊ ಈಕೆಯ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ಹೇಳಿದ್ದೀವಿ. ಸೊ ನಿಮ್ಮ ಅಭಿಪ್ರಾಯ ಏನು ತೇಜಸ್ವಿ ಸೂರ್ಯ ಬಗ್ಗೆ, ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.